ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂತಹ ಕ್ರ್ಯಾಬ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಮಂಗಳೂರು ಸ್ಟೈಲಲ್ಲಿದೆ. ಅಂದರೆ ಮಂಗಳೂರಲ್ಲಿ ತುಂಬ ಇಷ್ಟಪಡ್ತಾರೆ ಇದನ್ನು. ನೀವು ಒಮ್ಮೆ ಟ್ರೈ ಮಾಡಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಕ್ರ್ಯಾಬ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಏಡಿಯನ್ನು ತಗೊಂಡಿದ್ದೇನೆ. ಅಂದರೆ ಕ್ರ್ಯಾಬ್ ಈ ರೀತಿ ಇರ್ತದೆ. ಇದರ ಹೊಟ್ಟೆಲ್ಲ ತೆಗೆದು ಅಂದರೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅದು ನಿಮಗೆ ಗೊತ್ತಿರ್ತದೆ ಅಂತ ಎನಿಸ್ತಾ ಇದ್ದೇನೆ. ನಾನಂತೂ ಇದನ್ನೆಲ್ಲ ಚೆಂದ ಕ್ಲೀನ್ ಮಾಡಿ ತೊಳೆದು ಇಟ್ಟಿರ್ತೇನೆ. ಈಗ ಇದಕ್ಕೆ ನಾವು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ನಾನು ಒಂದು 10 ಉದ್ದ ಮೆಣಸು ಹಾಕೊಂಡಿದ್ದೇನೆ. ಸ್ವಲ್ಪ ಗ್ರೇವಿ ಕೂಡ ಬೇಕು, ಖಾರ ಕೂಡ ಬೇಕು ಅಂತ. ಹಾಗೆ 3 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ಹಾಕಿ ಅಂದರೆ ಕರಿಮೆಣಸು, ಹಾಗೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೊಳ್ಳಿ. ನಂತರ ಇದಕ್ಕೆ ಚಕ್ಕೆ ಒಂದು ತುಂಡು, ಹಾಗೆ 3 ಲವಂಗ ಕೂಡ ಹಾಕ್ತಾ ಇದ್ದೇನೆ. ಒಳ್ಳೆ ಪರಿಮಳ ಬರ್ತದೆ. ಎಲ್ಲವನ್ನ ಫ್ರೈ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಎಣ್ಣೆಯನ್ನು ಸೇರಿಸ್ಕೊಳ್ಳಿಲ್ಲ. ಒಳ್ಳೆ ಫ್ರೈ ಆಗಲಿ, ಪರಿಮಳ ಬರ್ತದೆ ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ. ತುಂಬ ತುಂಬ ಟೇಸ್ಟಿ ಆಗಿರ್ತದೆ. ನೀರು ದೋಸೆ, ಚಪಾತಿ, ರೋಟಿ, ಅನ್ನಕ್ಕೂ ಕೂಡ ತುಂಬ ಸೂಪರ್ ಆಗಿರ್ತದೆ. ಯಾರಿಗಿಷ್ಟ ಇಲ್ಲ ಹೇಳಿ ಗೀ ರೋಸ್ಟ್ ಅಂತ ಹೇಳಿದ್ರೆ? ಯಾವುದೇ ಗೀ ರೋಸ್ಟ್ ಮಾಡಿದ್ರೂ ಇಷ್ಟ ಆಗ್ತದೆ. ಅದರಲ್ಲಿ ಕ್ರ್ಯಾಬನ್ನೊಮ್ಮೆ ನೀವು ಮಾಡ್ಕೊಂಡು ನೋಡಿ, ಪುನಃ ಪುನಃ ಮಾಡ್ತೀರಾ. ನೋಡಿ ಈಗ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇದನ್ನೀಗ ಒಂದು ಪಾತ್ರೆಗೆ ಹಾಕೊಳ್ತೇನೆ ನಾನು. ಪ್ಲೇಟಿಗೆ ಹಾಕೊಂಡ ನಂತರ ಇದಕ್ಕೆ ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಲಿಂಬೆ ಹುಳಿ ಗಾತ್ರದಷ್ಟು ಹುಳಿ, ಇದೆಲ್ಲವನ್ನ ಈಗ ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಹೆಚ್ಚು ನೀರು ಕೂಡ ಮಾಡ್ಕೋಬೇಡಿ, ದಪ್ಪಕ್ಕೆ ಇರಲಿ. ಈಗ ನಾನು ರುಬ್ಕೊಂಡಾಗಿದೆ, ಇದನ್ನ ಬದಿಗಿಡಿ. ಹಾಗೆ ನಾನು ಏಡಿಯನ್ನು ಕೂಡ ತೋರಿಸ್ತೇನೆ, ಅಂದರೆ ಕ್ರ್ಯಾಬನ್ನು ಕೂಡ ನೋಡಿ ಯಾವ ರೀತಿ ಕಟ್ ಮಾಡಿದ್ದೇನೆ. ನೀವು ಇದನ್ನ ಇಡಿಯಾಗಿ ಇಟ್ಕೋಬಹುದು. ನಾನು ಅರ್ಧಕ್ಕೆ ಕಟ್ ಮಾಡಿದ್ದೇನೆ. ಕ್ರ್ಯಾಬ್ ಹೇಗೆ ಕಟ್ ಮಾಡೋದು ಗೊತ್ತಿಲ್ಲ ಆದರೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ತೋರಿಸ್ತೇನೆ. ಹಾಗೆ ಒಂದು ಅಗಲವಾದ ಪಾತ್ರೆ ಇಡಿ, ಅದಕ್ಕೆ ತುಪ್ಪವನ್ನೇ ಹಾಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ತುಪ್ಪವನ್ನೇ ಹಾಕಿದರೆ. ಅದಕ್ಕೆ 1-2 ಎಸಳಷ್ಟು ಕರಿಬೇವನ್ನು ಹಾಕಿ ಒಳ್ಳೆ ಎಣ್ಣೆಯಲ್ಲಿ ಫ್ರೈ ಆಗಲಿ, ಪರಿಮಳ ಎಲ್ಲ ಬಿಡುತ್ತದೆ. ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಸೂಪರ್ ಆಗಿರ್ತದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ತುಪ್ಪದಲ್ಲೇ ಮಾಡ್ಕೊಳ್ಳಿ. ನೋಡಿ ಅದನ್ನ ಫ್ರೈ ಮಾಡಿ ಈಗ. ನಂತರ ಇಲ್ಲಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಅದನ್ನು ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಕ್ರ್ಯಾಬ್ ಗೀ ರೋಸ್ಟನ್ನು ದಿನಾಲು ಮಾಡ್ಬೇಕಂತ ಹೇಳ್ತಾ ಇಲ್ಲ ನಾನು, ಅಪರೂಪಕ್ಕೊಮ್ಮೆ ಮಾಡ್ಕೋಬಹುದು. ಯಾಕಂದರೆ ತುಪ್ಪದಲ್ಲೇ ಮಾಡೋದ್ರಿಂದ ತುಂಬ ಡಯಟ್ ಮಾಡುವವರಿಗೆ ಪ್ರಾಬ್ಲಮ್ ಆಗ್ಬೋದು. ಮತ್ತು ತುಪ್ಪ ಅಂತ ಹೇಳುವಾಗ ರಿಚ್ ಆಗ್ತದೆ. ಅದಕ್ಕೆ ಯಾವಾಗಾದರೂ ಒಮ್ಮೆ ನೀವು ಟ್ರೈ ಮಾಡಿ ಇದನ್ನು. ಹಾಗೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ನಾವು ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ ಅದನ್ನು ಕೂಡ ಹಾಕಿ ಒಳ್ಳೆ ಫ್ರೈ ಆಗಲಿ, ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಲಿ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಈಗ ಮಿಕ್ಸಿ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ. ಅಂದರೆ ಕ್ರ್ಯಾಬ್ ಕೂಡ ಬೇಯಬೇಕು ನೋಡಿ. ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿದರೆ ಅದರಲ್ಲಿ ಕ್ರ್ಯಾಬ್ ಹಾಕಿದರೆ ಚೆನ್ನಾಗಿ ಬೇಯ್ತದೆ ಅಂತ. ನೋಡಿ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕಿ ಒಮ್ಮೆ ಕುದಿ ಬರಲಿ. ಇದು ಚೆನ್ನಾಗಿ ಕುದಿ ಬರಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೆ ಇದನ್ನು ಕೈ ಆಡಿಸ್ತಾನೆ ಇರಿ ನೀವು. ನೋಡಿ ಒಳ್ಳೆ ಕುದಿ ಬಂದಿದೆ. ಈಗ ನೀವು ತೊಳೆದಿಟ್ಟ ಕ್ರ್ಯಾಬ್ ಇದೆಯಲ್ಲ ಏಡಿ, ಅದನ್ನು ಹಾಕಿ. ನಾನಿಲ್ಲಿ ಒಂದು 5-6 ಏಡಿಯನ್ನು ತಗೊಂಡಿದ್ದೇನೆ. ಅಂದರೆ ಎಷ್ಟು ಕೆಜಿ ಅಂತ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಏಡಿ, ದೊಡ್ಡ ದೊಡ್ಡ ಏಡಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ, ದೊಡ್ಡ ದೊಡ್ಡ ಕ್ರ್ಯಾಬ್ ಸಿಕ್ಕಿದ್ರೆ. ನೋಡಿ ಎಲ್ಲವನ್ನ ಹಾಕ್ತಾ ಇದ್ದೇನೆ. ಹಾಕಿ ಸ್ವಲ್ಪ ಹೊತ್ತು ಅದರಲ್ಲೇ ಬೇಯಬೇಕದು, ಹಾಗೆ ಬಿಟ್ಬಿಡಿ. ಬೇಕಾದರೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಬೋದು. ಕ್ರ್ಯಾಬ್ ಎಲ್ಲ ಒಳ್ಳೆ ಬೇಯಬೇಕು. ಅದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಏಡಿ ನೋಡಿ ಬೇಯ್ತಾ ಇದೆ ಒಳ್ಳೆ. ಈಗ ನೀವು ಉಪ್ಪೆಲ್ಲ ನೋಡ್ಕೋಬಹುದು, ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ. ಹಾಗೆ ಇದು ಸ್ವಲ್ಪ ದಪ್ಪ ಆಗಬೇಕು, ಅಂದರೆ ಗ್ರೇವಿ ಬರಬೇಕು, ಅಲ್ಲಿವರೆಗೆ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ ಎಷ್ಟು ದಪ್ಪ ಆಗಿದೆ ಗ್ರೇವಿ. ಇನ್ನೂ ಸ್ವಲ್ಪ ದಪ್ಪ ಆಗಲಿ, ಇನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ಆಗ ಗ್ರೇವಿ ಕೂಡ ಆಗ್ತದೆ, ಏಡಿ ಕೂಡ ಅಂದರೆ ಕ್ರ್ಯಾಬ್ ಕೂಡ ಬೆಂದಾಗೆ ಆಗ್ತದೆ. ಈಗ ಇದಕ್ಕೆ ನಾನು ಗ್ಯಾಸಲ್ಲಿ ಕ್ರ್ಯಾಬನ್ನು ಬೇಯಲಿಕ್ಕೆ ಬಿಡಿ. ಈಗ ಒಂದು ಬೌಲಲ್ಲಿ ಒಂದು 5-6 ಗೋಡಂಬಿಯನ್ನು ತಗೋಬೇಕು. ಅದನ್ನು ನೀರಲ್ಲಿ ನೆನೆ ಹಾಕೊಳ್ಳಿ.
ನಂತರ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಈಗ ರುಬ್ಕೊಂಡದನ್ನು ನಾನು ಕ್ರ್ಯಾಬಿದು ಮಸಾಲೆಗೆ ಹಾಕ್ತಾ ಇದ್ದೇನೆ. ಅಂದರೆ ಗ್ಯಾಸ್ ಮೇಲಿಟ್ಟ ಬೇಯ್ತಾ ಇರುವಂತಹ ಕ್ರ್ಯಾಬಿಗೆ ಸೇರಿಸ್ಕೊಳ್ಳಿ. ಫಸ್ಟೇ ಹಾಕಿದರೆ ನಿಮ್ಮ ಕ್ರ್ಯಾಬ್ ಬೇಯುವುದಿಲ್ಲ, ದಪ್ಪ ಆಗ್ತದೆ ಬೇಗ. ಗೋಡಂಬಿ ಹಾಕಿದರೆ ಗ್ರೇವಿ ಬೇಗ ದಪ್ಪ ಆಗಿ ಕ್ರ್ಯಾಬ್ ಬೇಯುವುದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಬೆಂದ ನಂತರನೇ ಗೋಡಂಬಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಗೋಡಂಬಿ ಪೇಸ್ಟನ್ನು ಹಾಕಲೇಬೇಕು, ಯಾಕಂದರೆ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ನಾವು ಗೀ ರೋಸ್ಟಿಗೆ ಗೋಡಂಬಿಯನ್ನು ಆ್ಯಡ್ ಮಾಡ್ತೇವೆ ನೋಡಿ, ಸ್ವಲ್ಪ ಖಾರ ಕೂಡ ಕಡಿಮೆ ಆಗ್ತದೆ. ನೋಡಿ ತುಪ್ಪ ಎಲ್ಲ ಬದಿಗೆ ಬಂದಿದೆ. ಬೇಕಾದರೆ ಇದಕ್ಕೆ ನೀವು 1 ಸ್ಪೂನ್ ತುಪ್ಪವನ್ನು ಹಾಕೋಬಹುದು. ಗೀ ರೋಸ್ಟ್ ಅಂತ ಹೇಳಿದ ನಂತರ ತುಪ್ಪ ಇರಲೇಬೇಕು ನೋಡಿ, ತುಪ್ಪ ಹಾಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ಈಗ ಆಗಿದೆ, ಸಾಕು ಇಷ್ಟು ಗ್ರೇವಿ ಇರಲಿ, ಯಾಕಂದರೆ ನಾನು ನೀರು ದೋಸೆ ಎಲ್ಲ ತಿನ್ನಲಿಕ್ಕೆ ಬೇಕಾಗ್ತದೆ. ಇನ್ನೂ ಸ್ವಲ್ಪ ದಪ್ಪ ಬೇಕಾದರೆ ನೀವು ದಪ್ಪ ಮಾಡ್ಕೊಳ್ಬೋದು. ಇದನ್ನೀಗ ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ಕ್ರ್ಯಾಬ್ ಗೀ ರೋಸ್ಟ್ ರೆಡಿ ಆಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಿದೆ ತಾನೇ? ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಹಾಕಲಿಕ್ಕೆ ಮರಿಬೇಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.